ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ದೇವರ ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಈ ಸಂದೇಶವನ್ನು ಆಲಿಸಲು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ಧ್ಯಾನಿಸಲಿಕ್ಕಿರತಕ್ಕಂಥ ವಿಷಯ ಆತುರ. ಯಾಕೆ ಆತುರದ ಬಗ್ಗೆ ನಾನು ಆಯ್ಕೆ ಮಾಡಿಕೊಂಡೆ ಎಂಬುದನ್ನು ನೋಡುವಾಗ, ನಾನು ರಸ್ತೆಯಲ್ಲಿ ಹೋಗ್ತಾ ಇರುವಂತ ಸಮಯದಲ್ಲಿ ವಾಹನಗಳು ತುಂಬಾ ವೇಗವಾಗಿ ಸ್ಪೀಡ್ ಆಗಿ ಹೋಗ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೆ. ಯಾರಿಗೂ ಸಹ ಏನಿಲ್ಲಪ್ಪ ಅಂದ್ರೆ ತಾಳ್ಮೆ ಅಂತಕ್ಕಂಥದ್ದಿಲ್ಲ. ಎಲ್ಲರೂ ಬೇಗನೆ ಹೋಗ್ಬೇಕು, ಗುರಿ ಮುಟ್ಬೇಕು. ಹಾಗೆ ವೇಗವಾಗಿ ಹೋಗ್ತಾನೆ ಇದ್ದಾನೆ ಮನುಷ್ಯ, ವೇಗವಾಗಿ ಹೋಗ್ತಾ ಇದ್ದಾನೆ ಈ ದಿನದಲ್ಲೇ. ಯಾವುದರಲ್ಲಿಯೂ ಸಹ ತಾಳ್ಮೆ ಇಲ್ಲ. ಅತಿಯಾಗಿರ್ತಕ್ಕಂಥ ವೇಗ, ಅತಿಯಾಗಿರ್ತಕ್ಕಂಥ ಆತುರತೆ. ಇದನ್ನ ನೋಡುವಾಗ ಅತಿಯಾಗಿರುವಂತ ಆತುರ, ಅತಿಯಾಗಿರ್ತಕ್ಕಂಥ ಅವಸರ ನಮ್ಮನ್ನ ಏನ್ ಮಾಡ್ತದೆ ಅಂತ ನೋಡುವಾಗ, ನಾವು ತಲುಪಬೇಕಾದ ಸ್ಥಳವನ್ನ ತಲುಪಿಸದೆ ಅನೇಕ ಸಾರ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ, ಅದು ನಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ನಮಗೆ ಹಾನಿಯುಂಟು ಮಾಡ್ತಕ್ಕಂಥದ್ದು, ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗಿದೆ. ಅಂದ್ರೆ ಅತಿಯಾಗಿರ್ತಕ್ಕಂಥ ವೇಗ ಏನ್ ಮಾಡ್ತದೆ ಅಂದ್ರೆ ವಿನಾಶಕ್ಕೆ ಅದು ಕೊಂಡೊಯ್ತಕ್ಕಂಥದ್ದಾಗಿದೆ. ಅದರಿಂದ ಆತುರದ ಪಡದೆ ಇರತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಅದರಿಂದ ಆತುರದ ಬಗ್ಗೆ ನಾವು ದೇವರ ವಾಕ್ಯ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಆತುರದ ಕುರಿತ ನೋಡುವಾಗ ರಸ್ತೆಯಲ್ಲಿ ಆತುರದಿಂದ ಹೋಗ್ತಕ್ಕಂಥ ಅನೇಕ ಅಪಘಾತಕ್ಕೊಳಗಾಗ್ತಾರೆ. ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನಾವು ಇದನ್ನ ಅನ್ವಯ ಮಾಡಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತುರ ಪಡಬೇಡ. ಯಾವುದಕ್ಕಾಗಿ ಆತುರ ಪಡಬೇಡ? ಮಾತಾಡುವುದಕ್ಕಾಗಿ ನೀನು ಆತುರ ಪಡಬೇಡ. ನಮ್ಮ ಮಾತು ವೇಗವಾಗಿ ಬರಬಾರ್ದು. ಅಂದ್ರೆ ಆತುರದಿಂದ ಮಾತಾಡಬಾರ್ದು, ದುಡುಕಿ ಮಾತಾಡಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಂದ್ರೆ ನಾವು ಆತುರದಿಂದ ಮಾತಾಡುವಾಗ, ನಾವು ಯೋಚಿಸದೆ ಮಾತಾಡುವಾಗ ಅದೇನಾಗ್ತದೆ ಅಂತಂದ್ರೆ ಅಪಾಯ ಅದರಿಂದ ಉಂಟಾಗ್ತಕ್ಕಂಥದ್ದಾಗಿದೆ. ನಾವು ಮಾತಾಡೋದಕ್ಕಿಂತ ಮೊದಲು ಯೋಚಿಸ್ಬೇಕು, ಸಮಾಧಾನವಾಗಿ ನಾವು ಮಾತಾಡಬೇಕು. ಅನೇಕ ಸಾರಿ ನಾವೇನ್ ಮಾಡ್ತೇವೆ ಅಂದ್ರೆ ಮಾತಾಡ್ಬಿಡ್ತೇವೆ. ಆಮೇಲೆ ಅಯ್ಯೋ ನಾನು ಹಾಗನ್ಬಾರ್ದಾಗಿತ್ತು, ಅಯ್ಯೋ ನಾ ಹೀಗನ್ಬಾರ್ದಾಗಿತ್ತು ಅವ್ರಿಗೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತೇವೆ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂತ ನೋಡುವಾಗ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನೂ ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಮಾತ್ರಲ್ಲ, ಇನ್ನೂ ಒಂದು ವಚನ ಹೇಳ್ತದೆ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ ಅಂತ ಹೇಳಿ. ಅಂದ್ರೆ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ನಮ್ಮ ಮಾತು ಆತುರದಿಂದ ಬರಬಾರ್ದು, ಅವಸರದಿಂದ ನಾವು ಬರಬಾರ್ದು. ಯಾಕಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ಅದು ನಮಗೆ ಕೆಟ್ಟದ್ದು. ಆತುರ ಯಾವುದ್ರಲ್ಲಿ ಇರಬೇಕು? ಕಿವಿ ಕೊಡೋದ್ರಲ್ಲಿ ಆತುರ ಇರಬೇಕು, ಕೇಳಿಸ್ಕೊಳ್ಳೋದ್ರಲ್ಲಿ ಆತುರದಿಂದ ಇರ್ರಿ, ಆಸಕ್ತಿಯಿಂದ ಇರ್ರಿ, ಕೇಳುವುದಕ್ಕೆ ವೇಗವಾಗಿ ಬನ್ರಿ. ಆದ್ರೆ ಇವತ್ತು ಮನುಷ್ಯನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಅವನಿಗೆ ಕೇಳಿಸೋಳಕ್ಕೆ ಇಷ್ಟ ಇಲ್ಲ, ಬದಲಾಗಿ ಮಾತಾಡಕ್ಕೆ ಇಷ್ಟ. ಮಾತಾಡ್ತಾನೆ. ಅದರಿಂದ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು, ಮಾತಾಡೋದ್ರಲ್ಲಿ ನಿಧಾನವಾಗಿರು, ಕೇಳಿಸ್ಕೊಳ್ಳೋದ್ರಲ್ಲಿ ತೀವ್ರವಾಗಿರು. ಆತುರದಿಂದ ಕೇಳಿಸ್ಕೊಂಡು ಏನ್ ಬೇಕಂದ್ರೆ, ಆದ್ರೆ ಆತುರದಿಂದ ಮಾತಾಡಬೇಡ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಇವತ್ತು ನಿಮ್ಮ ಜೀವಿತಗಳಲ್ಲಿ ನೀವು ಯೋಚನೆ ಮಾಡುವಾಗ, ಎಷ್ಟು ಸಾರಿ ಆತುರದಿಂದ ಮಾತಾಡಿ ಎಷ್ಟು ಆಶೀರ್ವಾದಗಳನ್ನು ನೀವು ಕಳ್ಕೊಂಡಿದ್ದೀರಿ, ಎಷ್ಟು ಸಂಬಂಧಗಳನ್ನು ಕಳ್ಕೊಂಡಿದ್ದೀರಿ, ಎಷ್ಟು ಅನಾನುಕೂಲಕ್ಕೆ ನೀವು ಒಳಗಾಗಿದ್ದೀರಿ ಎಂಬುದನ್ನ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುವಾಗ ನಿಮಗೆ ಅರ್ಥ ಆಗ್ತದೆ. ಅತಿಯಾಗಿರ್ತಕ್ಕಂಥ ವೇಗ, ಆತುರತೆ ನಮ್ಮನ್ನ ಅಪಾಯಕ್ಕೆ ನಡೆಸ್ತದೆ ಎಂಬುದಾಗಿ. ಅದರಿಂದ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ಬಲ್ಲವರು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಅಂದ್ರೆ ಬಲ್ಲವರು ಅಂದ್ರೆ ನಾವು ತಿಳುವಳಿಕೆ ಇರತಕ್ಕಂಥ ನೀವೇ ಆತುರದಿಂದ ಮಾತಾಡೋದಾದ್ರೆ, ತಿಳುವಳಿಕೆ ಇಲ್ಲದಿರ್ತಕ್ಕಂಥ ಜನರು ಹೇಗೆ ಅವರು ನಿಧಾನವಾಗಿರ್ಲಿಕ್ಕೆ ಸಾಧ್ಯ, ತಾಳ್ಮೆಯಿಂದ ಇರ್ಲಿಕ್ಕೆ ಸಾಧ್ಯ? ಬಲ್ಲಂತವರಾದ ನೀವೇ ದುಡುಕಿ ಮಾತಾಡೋದಾದ್ರೆ ಲೋಕದ ಜನರ ಗತಿ ಏನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾವು ಮಾತಾಡೋದ್ರಲ್ಲಿ ತಾಳ್ಮೆಯಿಂದ ಇರಬೇಕು, ನಿಧಾನವಾಗಿರ್ಬೇಕು, ಆತುರ ಪಡದೆ ಇರಬೇಕು. ಮತ್ತೆ ಕೋಪಿಸೋದ್ರಲ್ಲಿ ನಾವು
ಆತುರ ಪಡದೆ ಇರಬೇಕು, ಮುಂಗೋಪಿಗಳಾಗಿರ್ಬಾರ್ದು ನಾವು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ ಎಂಬುದಾಗಿ ದೇವ್ರ ವಚನದಲ್ಲಿ ನಮಗೆ ನೋಡ್ತೇವೆ. ಅಂದ್ರೆ ಕೋಪಿಸುವುದ್ರ ನಾವು ನಿಧಾನವಾಗಿರ್ಬೇಕು. ಅಂದ್ರೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳೋದನ್ನ ನಿಧಾನ ಮಾಡಬೇಕು. ಅದನ್ನ ಬಿಟ್ಟು ನಾವು ಬೇಗನೆ ಕೋಪ ಮಾಡ್ಕೊಳ್ಳೋದಾದ್ರೆ ನಮ್ಮ ಕೋಪ ಅದೇನ್ ಮಾಡ್ತಪ್ಪ ಅಂದ್ರೆ ಪಾಪಕ್ಕೆ ನಡೆಸ್ತದೆ, ಅದು ಸಂಬಂಧವನ್ನ ಕೆಡಿಸ್ತಕ್ಕಂಥದ್ದಾಗಿದೆ. ಅದರಿಂದ ಕೋಪಿಸೋದ್ರಲ್ಲಿ ನಾವು ನಿಧಾನವಾಗಿರ್ಬೇಕು, ತಾಳ್ಮೆಯಿಂದ ಇರಬೇಕು. ಕೋಪಿಸೋದಕ್ಕೆ ನಾವು ಆತುರದಿಂದ ನಿಂತಿರಬಾರ್ದು ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೇವೆ. ಮತ್ತೆ ಯಾವುದರಲ್ಲಿ ನಾವು ಆತುರದಿಂದ ಇರಬಾರ್ದು ಎಂಬುದ ನೋಡುವಾಗ, ಸಮೃದ್ಧಿಗಾಗಿ ಆತುರ ಪಡಬೇಡ್ರಿ. ಅಂದ್ರೆ ಇವತ್ತು ನಾನು ಐಶ್ವರ್ಯವಂತನಾಗಬೇಕು, ನಾನು ನನ್ನ ಸ್ಥಿತಿಯನ್ನ ಬೇಗನೆ ಮೇಲೆ ಹೋಗ್ಬೇಕು, ನಮ್ಮ ಹಂತ ನಾವು ಬೆಳಿಬೇಕೆ ಹೊರತು ನಾವು ಸಡನ್ ಆಗಿ ಬೆಳೆದು ಬಿಡ್ಬೇಕು, ಶ್ರೀಮಂತನಾಗ್ಬೇಕು, ನಾನು ಅದನ್ನ ಮಾಡ್ಬೇಕು ಇದ್ ಮಾಡ್ಬೇಕಂತೇಳಿ ಆತುರ ಮಾಡಬೇಡ್ರಿ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತಂದ್ರೆ, ಇತ್ತೀಚಿನ ದಿನದಲ್ಲಿ ಈ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಎಲ್ಲಾ ರಾಜ್ಯಗಳಲ್ಲಿ ಅದ್ರ ಬಗ್ಗೆ ಅನೇಕ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಗಳನ್ನ ಬೈ ಮಾಡ್ಲಿಕ್ಕೆ, ಅದನ್ನ ಲಾಂಗ್ ಟೈಮ್ಗೆ ಇಟ್ಕೊಂಡು ಅದ್ರ ಮೂಲಕ ಪ್ರಾಫಿಟ್ ಮಾಡ್ಲಿಕ್ಕೆ ಅನೇಕ ಅಡ್ವೈಸರ್ಗಳು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಡ್ವೈಸ್ ಮಾಡ್ತಾರೆ. ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡೋದು, ತಾಳ್ಮೆಯಿಂದ ಇರೋದು. ಆಗ ಸ್ವಲ್ಪ ವರ್ಷಗಳಾದ್ಮೇಲೆ 5, 10, 15 ವರ್ಷಗಳಾದ್ಮೇಲೆ ಒಳ್ಳೆ ಆದಾಯ ಬರುತ್ತೆ ನಿಮಗೆ. ಬ್ಯಾಂಕಲ್ಲಿ ನೀವು FD ಮಾಡೋದಕ್ಕಿಂತ ಇದರಲ್ಲಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ಲಾಭ ಬರುತ್ತೆ. ಪ್ರತಿಯೊಬ್ರು ಏನ್ ಮಾಡ್ಬೇಕು, ನಮ್ಮ ಕರ್ನಾಟಕ ಜನರು ಎಲ್ಲರೂ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಾ ಜನರು ಏನಾಗ್ಬೇಕು, ಶ್ರೀಮಂತರಾಗ್ಬೇಕಂತ ಹೇಳಿ ಅನೇಕ ಅಡ್ವೈಸರ್ಗಳು, ಫೈನಾನ್ಸಿಯಲ್ ಅಡ್ವೈಸರ್ಗಳು ಅಡ್ವೈಸ್ ಮಾಡೋದನ್ನ ನಾವು ನೋಡ್ತೇವೆ. ಹಾಗೆ ಮಾಡುವಾಗ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ಜನ ಏನ್ ಮಾಡ್ತಾರೆ, ತಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ತಂದುಬಿಟ್ಟು ಇಲ್ಲಿ ಹೂಡಿಕೆ ಮಾಡ್ತಾರೆ, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಯಾವ್ದ್ರಲ್ಲಿ ಅವ್ರು ಹೂಡಿಕೆ ಮಾಡ್ಕೊಳ್ತಾರೆ ಅಂದ್ರೆ ಇಂಟ್ರಾಡೇ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ ಅದರಲ್ಲಿ. ಅಂದ್ರೆ ಇವತ್ತೇ ಕೊಂಡ್ಕೊಳ್ಳೋದು, ಇವತ್ತೇ ಮಾರ್ಬಿಡೋದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇಂಟ್ರಾಡೇ ಬಗ್ಗೆ ಜೂಜಾಟದ ರೀತಿಯಲ್ಲಿ. ಹೇಗೆ ಜೂಜಾಟ? ಈಗ ಜೂಜಾಟದಲ್ಲಿ ಹೆಂಗೆ ರಾಜ ರಾಣಿ ಅಂತ ಹೇಳಿ ಆಡ್ತಾರೋ, ಇನ್ನೊಂದು ಬೇರೆ ಆಡ್ತಾರೋ ಜೂಜಾಟನೇ, ಹಾಗೆ ಇದರಲ್ಲಿ ಸಹ ಏನ್ ಮಾಡ್ತಾರೆ, ಕೆಲವೊಂದ್ಸಲ ಇವತ್ತು ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿ ಹಾಕ್ತಾರೆ, ಒಂದು ಯಾವ್ದೋ ಒಂದು ಶೇರ್ ಮೇಲೆ, ಅಥವಾ ಕೆಳಗೆ ಹೋಗುತ್ತೆ ಅಂತ ಹಾಕ್ತಾರೆ. ಆದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಇವ್ರು ಊಹಿಸಿದ್ದಕ್ಕೆ ಉಲ್ಟಾ ಪಲ್ಟಾ ಆಯ್ತಪ್ಪ ಅಂತಂದ್ರೆ ಇವ್ರು ಹಾಕಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಕೆಲವೇ ನಿಮಿಷಗಳಲ್ಲಿ ಅದೇನಾಗ್ತದಪ್ಪ ಅಂತಂದ್ರೆ ಕರಗಿ ಹೋಗ್ಬಿಡುತ್ತೆ. ಅಲ್ಲಿಂದ ಅದೇನಾಗ್ತದೆ ಅಂದ್ರೆ ಇದ್ದಕ್ಕಿದ್ದಂಗೆ ಅವ್ರ ದುಡ್ಡೆಲ್ಲ ಕಳ್ಕೊಂತಾರೆ, ಬಡವರಾಗ್ತಾರೆ. ಸೆಬಿ ಅಂತಕ್ಕಂಥದ್ದು ಈ ಶೇರ್ ಮಾರ್ಕೆಟ್ ಅನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಇದರ ಮೇಲ್ವಿಚಾರಕರಾಗಿರ್ತಕ್ಕಂಥ ಸೆಬಿ ಅಂತಕ್ಕಂಥ ಆ ಸಂಸ್ಥೆ ಹೇಳುತ್ತೆ, 100ರಲ್ಲಿ 95% ಜನ ಏನ್ ಮಾಡ್ತಾರೆ, ಈ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಹಣ ಕಳ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ವರದಿ ಬಿಡ್ತಾ ಇದ್ದಾರೆ, ಅವೇರ್ನೆಸ್ ಮೂಡ್ತಾ ಇದಾರೆ, ಇಂಟ್ರಾಡೇ ಮಾಡಬೇಡಿ ನೀವು ಹಣ ಕಳ್ಕೊಂತೀರಾ ಅಂತ ಹೇಳಿ. ಆದ್ರೆ ಅನೇಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಂಟ್ರಾಡೇ ಅಂತಕ್ಕಂಥ ಇದಕ್ಕೆ ಬಲಿಯಾಗಿಬಿಟ್ಟು ಪ್ರತಿದಿನ ಅವ್ರಿಗೆ ಇಂಟ್ರಾಡೇ ಮಾಡಿದ್ರೆ ಸಮಾಧಾನ, ಆ ಮೂಲಕ ಏನ್ ಮಾಡಿದಾರಪ್ಪ ಅಂತಂದ್ರೆ ಅನೇಕರು ತಮ್ಮ ಹಣ ಆಸ್ತಿಯನ್ನ ನಷ್ಟ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ನಾನು ಅದ್ರ ಬಗ್ಗೆ ಕೇಳಿಸ್ಕೊಂಡಿದ್ದೇನೆ. ಎಷ್ಟೋ ಜನರು ಏನ್ ಮಾಡಿದಾರೆ ಅಂದ್ರೆ ಅವ್ರ ಮನಿ ಮಠಗಳನ್ನು ಮಾರಿ ತಂದು ಏನ್ ಮಾಡಿದ್ದಾರೆ, ಈ ಶೇರ್ ಮಾರ್ಕೆಟ್ ನ ಇಂಟ್ರಾಡೇ ಅಂತಕ್ಕಂಥ ಆಪ್ಷನ್ಸ್ ಅಲ್ಲಿ ಹೂಡಿಕೆ ಮಾಡಿ ಅದ್ರಲ್ಲಿ ಲಾಭ ಮಾಡಕ್ ಹೋಗಿ, ಅಂದ್ರೆ ಒಂದೇ ದಿನಕ್ಕೆ ಅದ್ರಲ್ಲಿ ಏನಾಗ್ತದೆ ಅಂದ್ರೆ 1 ಲಕ್ಷ ಆದ್ರೆ 1 ಲಕ್ಷ ಹಾಕಿದ್ರೆ 2 ಲಕ್ಷ ಆಗುತ್ತೆ. ಅದೇ ಸಮಯದಲ್ಲಿ ನಾವು ಗೆಸ್ ತಪ್ಪಾಯ್ತಪ್ಪ ಅಂದ್ರೆ 1 ಲಕ್ಷ ಅದು ಜೀರೋನು ಸಹ ಆಗ್ಲಿಕ್ಕೆ ಸಾಧ್ಯತೆ ಇದೆ ಪರ್ ಡೇ ಅಲ್ಲಿ. ಅದರಿಂದ ಏನ್ ಮಾಡ್ತಾನೆ ಮನುಷ್ಯ, ಒಂದೇ ದಿನಕ್ಕೆ ಶ್ರೀಮಂತ ಆಗ್ಬೇಕು, ಆತುರ, ಇವತ್ತೇ ಶ್ರೀಮಂತ ಆಗ್ಬೇಕು, ರಾತ್ರಿ ನಾನು ಶ್ರೀಮಂತರಾಗಬೇಕು, ನಾನು 1 to ಡಬಲ್ ಮಾಡ್ಕೋಬೇಕು, ಟ್ರಿಬಲ್ ಮಾಡ್ಕೋಬೇಕು ಅಂತ ಹೇಳಿ ಇಂಟ್ರಾಡೇ ಮಾಡಿ ಎಷ್ಟೋ ಜನರು ಏನ್ ಮಾಡಿದ ಅಂದ್ರೆ ಹಣ ಕಳ್ಕೊಂಡಿದ್ದಾರೆ. ಇನ್ನು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಇನ್ನು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕೊಂಡಿದ್ದಾರೆ. ಯಾಕೆ ಈ ತರ ಆಗಿದೆಯಪ್ಪ ಅಂತಂದ್ರೆ ಆತುರ. ಯಾವ್ದ್ರಲ್ಲಿ ಆತುರ? ಶ್ರೀಮಂತಿಕೆಯನ್ನು ಸಂಪಾದಿಸೋದಕ್ಕೆ, ಅವರು ಶ್ರೀಮಂತರಾಗೋದಕ್ಕಾಗಿ ಆತುರ. ಹಣವನ್ನು ಹೆಚ್ಚಿಗೆ ಸಂಪಾದನೆ ಮಾಡ್ಬೇಕು, ಬೇಗ 1 ದಿನ 2 ದಿನ 1 ವಾರ 2 ವಾರದಲ್ಲಿ ಏನ್ ಮಾಡ್ಬೇಕು, ಬೇಗನೆ ಶ್ರೀಮಂತ ಆಗ್ಬಿಡ್ಬೇಕು, ಒಂದೇ ವರ್ಷದಲ್ಲಿ ನಾನು ಬೇಗನೆ ಶ್ರೀಮಂತ ಆಗ್ಬಿಡ್ಬೇಕು ಅಂತಕ್ಕಂಥ ಭಾವನೆಯಿಂದ ಏನ್ ಮಾಡಿದಾರೆ ಅಂದ್ರೆ ಅನೇಕರು ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ದಾರೆ. ಅದರಿಂದ
ಶೇರ್ ಮಾರ್ಕೆಟ್ ಅನ್ನು ನಿರ್ವಹಿಸ್ತಕ್ಕಂಥ ಸೆಬಿ ಹೇಳ್ತದೆ, ನೀವು ಇಂಟ್ರಾಡೇ ಮಾಡಬೇಡಿ, ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡಿ, ಒಳ್ಳೊಳ್ಳೆ ಕಂಪ್ನಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಅದರಲ್ಲಿ SIPಗಳು ಮಾಡಿ, ತಿಂಗಳ ಸ್ವಲ್ಪ ಸ್ವಲ್ಪ ಹಣ ಹೂಡಿಕೆ ಮಾಡಿ, ಒಂದೊಂದು ಷೇರುಗಳು ತೆಗೆದುಕೊಳ್ಳಿ. ನೀವು 5 ವರ್ಷ 10 ವರ್ಷ 15 ವರ್ಷ ಬಿಟ್ಟು ಅದನ್ನೇ ತೆಗೆದುಕೊಳ್ಳಿ, ಅವಾಗ ಒಳ್ಳೆ ನಿಮಗೆ ಪ್ರಾಫಿಟ್ ಇರ್ತದೆ ಎಂಬುದಾಗಿ ಲೀಗಲ್ ಅಡ್ವೈಸರ್ಗಳು ಹೇಳ್ತಾರೆ, ಮತ್ತೆ ಸೆಬಿ ಅಡ್ವೈಸ್ ಮಾಡುತ್ತೆ. ಆದ್ರೆ ನಿಧಾನವಾಗಿ ಬೆಳೆಯಕ್ಕೆ ಯಾರಿಗೂ ಇಷ್ಟ ಇಲ್ಲ. ಒಂದೇ ಸಲ ಬೆಳೆದ್ ಬಿಡ್ಬೇಕು ಹಂಗೆ. ಕಣ್ಣು ಮುಚ್ಕೊಂಡು ತೆಗೆದ್ರೆ ಹಂಗ ಎದ್ದು ಬಿಡ್ಬೇಕು, ಹಂಗೆ ನಮ್ದು ಆಸ್ತಿ ಮೇಲಕ್ಕೆ ಆದಾಯ ಬಂದ್ಬಿಡ್ಬೇಕು. ಆತುರದಿಂದ ಏನಾಗ್ತದೆ, ಅನಾಹುತ ಉಂಟಾಗ್ತಾ ಇದೆ. ಅದರಿಂದ ನಮಗೆ ಆತುರ ಬೇಡ. ಯಾವುದಕ್ಕಾಗಿ? ಸಂಪಾದನೆಗಾಗಿ ನೀವು ಆತುರ ಪಡಬೇಡ್ರಿ, ಸಮೃದ್ಧಿಗಾಗಿ ನೀವು ಆತುರ ಪಡಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಅದಕ್ಕೆ ವಚನ ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯ ವಚನ 5ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಶ್ರಮಶೀಲರಿಗೆ ತಮ್ಮ ಪ್ರಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ ಎಂಬುದಾಗಿ. ಅಂದ್ರೆ ನಾವು ಶ್ರಮ ಪಡುವಾಗ ನಿಧಾನವಾಗಿ ಬೆಳಿಲಿಕ್ಕೆ, ತಾಳ್ಮೆಯಿಂದ ನಾವು ಬೆಳೆಯಲಿಕ್ಕೆ, ಶ್ರೀಮಂತರಾಗ್ಲಿಕ್ಕೆ, ನಾವುಗೆ ಬೇಕಾದದನ್ನು ಹೊಂದ್ಕೊಳ್ಳಕ್ಕೆ ಪ್ರಯತ್ನಿಸ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಪೂರ್ಣ ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ಶ್ರಮ ಪಡ್ರಿ, ದುಡಿರಿ, ನಿಮಗೇನಾಗ್ತದೆ? ಸಮೃದ್ಧಿ ಆಗ್ತದೆ. ಅದನ್ನು ಬಿಟ್ಟು ಆತುರದಿಂದ ಅಡ್ಡದಾರಿಯಲ್ಲಿ ಅಪಾಯ ಇರ್ತಕ್ಕಂಥ ಸ್ಥಳಗಳಲ್ಲಿ ಸಂಪಾದನೆ ಮಾಡಕ್ ಹೋಗಿ ನಾವೇನ್ ಮಾಡ್ಕೋಬಾರ್ದಪ್ಪ ಅಂದ್ರೆ, ಇರೋದ್ನು ಸಹ ನಾವು ಕಳ್ಕೋಬಾರ್ದು. ಅದಕ್ಕೆ ಆತುರ ಬೇಡ. ಐಶ್ವರ್ಯವಂತನಾಗ್ಲಿಕ್ಕೆ ನಿನಗೆ ಆತುರ ಬೇಡ, ನೀ ಶ್ರೀಮಂತನಾಗ್ಲಿಕ್ಕೆ ಆತುರ ಪಡಬೇಡ, ಹಣ ಹೆಚ್ಚಿಗೆ ಸಂಪಾದನೆ ಮಾಡ್ಬೇಕು ಬೇಗನೆ ಅಂತ ಹೇಳಿ ನೀನು ಆತುರ ಪಡಬೇಡ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಆತುರ ಪಡೋರ್ಗೆ ಏನಿಲ್ಲ, ಅವ್ರಿಗೆ ಅವ್ರು ಬಯಸಿದ್ ಯಾವ್ದು ಸಿಕ್ಕಲ್ಲ. ಆತುರ ಪಡೋರು ಎಲ್ಲವನ್ನ ಕಳ್ಕೊಂಡು ಕೊರತೆಯಲ್ಲಿ ಇರ್ತಾರೆ ಅಂತ ಹೇಳಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಶ್ರಮಶೀಲರಿಗೆ ತಮ್ಮ ಪ್ರಯತ್ನಗಳಿಂದ ಸಮೃದ್ಧಿ ಆಗ್ತದೆ ಅಂತ ಹೇಳಿ ವಚನದಲ್ಲಿ ನೋಡ್ತೇವೆ. ಅಂದ್ರೆ ನಾವು ಕಷ್ಟಪಟ್ಟು ದುಡಿಯುವಾಗ ನಾವು ನಿಧಾನವಾಗಿ ಬೆಳೆದ್ರೆ ಸಾಕು, ನಿಧಾನವಾಗಿ ನಾವು ಶ್ರೀಮಂತರಾದ್ರೆ ಸಾಕು ಅಂತ ಹೇಳಿ ತಾಳ್ಮೆಯಿಂದ ಯಾರು ಶ್ರಮ ಪಡ್ತಾರೋ, ಆತುರ ಪಡದೆ ಯಾರು ಶಾಂತವಾಗಿ ತಾಳ್ಮೆಯಿಂದ ಕಾಯ್ತಾರೋ, ಅವ್ರೇನಾಗ್ತಾರೆ ಅಂದ್ರೆ ಸಮೃದ್ಧಿಯನ್ನು ಹೊಂದ್ಕೊಳ್ತಾರೆ. ಅನೇಕ ವ್ಯಾಪಾರಸ್ಥರನ್ನ ನಾನು ನೋಡ್ತೇನೆ, ಅಂಗಡಿ ಮಾಡ್ತಾರೆ, ಹೊಸ ವ್ಯಾಪಾರ ಮಾಡ್ಬೇಕಂತ ಆರಂಭ ಮಾಡ್ತಾರೆ, 2 ತಿಂಗಳು 3 ತಿಂಗಳು ವರ್ಷ ವ್ಯಾಪಾರ ಆಗಲಿಲ್ಲ, ಕ್ಲೋಸ್. 5 ಲಕ್ಷ 10 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಆದ್ರೆ ವ್ಯಾಪಾರ ಆಗಿಲ್ಲ ಅಂತ ಹೇಳಿ ಇದಕ್ಕಿದ್ದಂಗೆನೆ ಅಂಗಡಿನೇ ಕ್ಲೋಸ್ ಮಾಡ್ಬಿಡ್ತಾರೆ. ಯಾಕೆ ಕೇಳಿದ್ರೆ, ಇಲ್ಲ ನಷ್ಟ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇಲ್ಲ. ಆದ್ರೆ ವ್ಯಾಪಾರ ಮಾಡೋರ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಲೀಗಲ್ ಅಡ್ವೈಸರ್ ಹೇಳ್ತಾರೆ, ಕನಿಷ್ಠ ಪಕ್ಷ 3 ವರ್ಷ ನೀನ್ ಅದರಿಂದ ಏನೂ ಲಾಭ ನಿರೀಕ್ಷಿಸದೆ ವ್ಯಾಪಾರ ಆರಂಭ ಮಾಡ್ಬೇಕು. ಹೊಸ ವ್ಯಾಪಾರ ಮಾಡಿದ್ರೆ 3ರಿಂದ 4-5 ವರ್ಷ ಏನಾಗಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ, ನಾವು ಹಾಕಿರೋ ದುಡ್ಡು ತಿರುಗಿ ಬರಕ್ ಸಾಧ್ಯ ಇಲ್ಲ. ವ್ಯಾಪಾರ ಅಷ್ಟು ಬೇಗ ಅದೇನಾಗಲ್ಲ ಅಂತಂದ್ರೆ ಅಭಿವೃದ್ಧಿ ಆಗಕ್ ಸಾಧ್ಯ ಇಲ್ಲ. ವ್ಯಾಪಾರ ನಾವು ಅಂದ್ಕೊಂಡ ರೀತಿಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಯಾರನ್ನೋ ನೋಡ್ತಾರೆ, ಎಲ್ಲೋ ನೋಡ್ತಾರೆ, ವ್ಯಾಪಾರ ಮಾಡ್ಬೇಕು, ಹೊಸ ಉದ್ಯಮಗಳನ್ನು ಆರಂಭ ಮಾಡ್ಬೇಕು, ಹೊಸದಾಗಿ ಬೆಳಿಬೇಕು, ಬೇಗ ಬೆಳಿಬೇಕಂತೇಳಿ ಸಾಲನ್ನು ಸೂಲನ್ನು ಅಥವಾ ಇಷ್ಟು ದಿನ ಕಷ್ಟಪಟ್ಟಿದ್ದ ಹಣನ ತಂದು ಯಾವುದೋ ಒಂದು ವ್ಯಾಪಾರನ ಆರಂಭ ಮಾಡ್ತಾರೆ. ಅದು 6 ತಿಂಗಳು ವರ್ಷ ಅವ್ರಿಗೆ ಲಾಭ ಕೊಟ್ಟಿಲ್ಲ ಅಂದ್ರೆ ತಕ್ಷಣ ಅದನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಆ ಮೂಲಕ ಅವ್ರು ಮತ್ತೆ ಸಾಲದ ಸುಳಿ ಸಿಲ್ಕೊಳ್ತಾರೆ. ನಾನು ಇಂಥ ಎಷ್ಟೋ ಅಂಗಡಿಗಳನ್ನ, ಎಷ್ಟೋ ಸ್ಥಳಗಳನ್ನ ನಾನು ನೋಡಿದ್ದೇನೆ. ಅವುಗಳು ನೋಡುವಾಗ ನನಗೆ ತುಂಬಾ ಒಂದು ನೋವು, ಸಂಕಟ ಉಂಟಾಗ್ತದೆ. ಯಾಕಪ್ಪ ಅಂತಂದ್ರೆ, ಎಷ್ಟೊಂದು ಫರ್ನಿಚರ್ ಮಾಡಿರ್ತಾರೆ ಅಂಗಡಿಗೆ, ಅದೊಂದು ಸುಮ್ಮನೆ ಒಂದು ಶೆಡ್ ತರ ಇರ್ತಕ್ಕಂಥ ಒಂದು ಅಂಗಡಿ, ಏನೂ ಇರಲ್ಲ. ಅಲ್ಲಿ ಹೋಗಿ ಇವ್ರು ಎಲ್ಲದನ್ನೂ ಮಾಡ್ತಾರೆ, ಅದಕ್ಕೆ ಶೃಂಗಾರ ಮಾಡಕ್ಕೇನೆ 4-5 ಲಕ್ಷ ಖರ್ಚು ಮಾಡಿರ್ತಾರೆ. ಆದ್ರೆ ವ್ಯಾಪಾರ ಆಗಿಲ್ಲ ಅಂತ ಹೇಳಿ 2 ವರ್ಷ 3 ವರ್ಷ ಕಾಯ್ದೇನೆ ಅವ್ರೇನ್ ಮಾಡ್ತಾರೆ, 1 ವರ್ಷ 1.5 ವರ್ಷ ಇನ್ನು 2 ವರ್ಷಕ್ಕೆ ಆಗಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ, ಆ ಅಂಗಡಿನೇ ಖಾಲಿ ಮಾಡಿ ಹಾಕಿರೋ ದುಡ್ಡೆಲ್ಲ ನಷ್ಟ ಮಾಡ್ಕೊಂತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಆತುರ, ಬೇಗನೆ ಆಗ್ಬಿಡ್ಬೇಕು, ಅಂದ್ಕೊಂಡಂಗೆ ನಮ್ಮ ಜೀವನದಲ್ಲಿ ಯಾವ್ದು ನಡೆಯಕ್ ಸಾಧ್ಯ ಇಲ್ಲ. ಅದು ನಡೀತದೆ, ಆದ್ರೆ ಅದಕ್ಕೆ ಸಮಯ ಕೊಡಬೇಕು. ನಾವೆಲ್ಲದಕ್ಕೂ ನಾವು ಸಮಯ ಕೊಡಬೇಕು. ಸಮಯ ಕೊಡದೆ ನಾವು ಆತುರ ಪಟ್ರೆ ನಾವು ಗೋತ್ರವನ್ನು ಕೆಡಿಸ್ಕೊಂತೇವೆ. ಅದರಿಂದ ಆತುರ ನಮ್ಮನ್ನು ಅಪಾಯಕ್ಕೆ, ಇಕ್ಕಟ್ಟಿಗೆ ಸಲಕಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಯಾವ ವಿಷಯದಲ್ಲಿ ಆತುರ ಪಡೋದು ಬೇಡ, ಮಾತಾಡೋದ್ರಲ್ಲಿ ಆತುರ ಪಡೋದು ಬೇಡ. ನಮ್ಮ ಕೆಲಸದಲ್ಲಿ ಸಮೃದ್ಧಿ ಆಗಬೇಕು, ಅಥವಾ ನಾವು ಆಸ್ತಿಯನ್ನ ಸಂಪಾದಿಸೋದ್ರಲ್ಲಿ, ನಾವು ಸಂಪತ್ತನ್ನು ಸಂಪಾದಿಸೋದ್ರಲ್ಲಿ ನಾವು ಆತುರ ಪಡೋದು ಬೇಡ. ಯಾವುದರಲ್ಲಿ ಆತುರ ಪಡೋದು ಬೇಡ. ನಾವು ತಾಳ್ಮೆಯಿಂದ ನಿಧಾನವಾಗಿ ನಾವು ಮುಂದೆ ಸಾಗುವಾಗ ದೇವರು ನಾವು ಕೈ ಹಚ್ಚಬೇಕಂತ ಎಲ್ಲ ಕೆಲಸದಲ್ಲಿ ಏನ್ ಮಾಡ್ತಾನೆ, ಸಫಲತೆಯನ್ನು ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ.
ಅದರಿಂದ ನಾವು ಶಾಂತರಾಗಿರೋಣ, ತಾಳ್ಮೆಯಿಂದ ಇರೋಣ, ಆತುರ ಪಡದೆ ನಿಧಾನವಾಗಿರೋಣ. ಆ ಮೂಲಕವಾಗಿ ನಾವು ನಿರೀಕ್ಷಿಸಿರ್ತಕ್ಕಂಥ, ನಾವು ಅಪೇಕ್ಷಿಸಿರ್ತಕ್ಕಂಥದ್ದು ಎಲ್ಲವನ್ನ ಕರ್ತನಿಂದ ಹೊಂದಿಕೊಳ್ಳೋಣ. ದೇವರು ಈ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಆತುರ ಪಡದೆ ಇದ್ದು ಸ್ವಾಮಿ, ನೀವು ಕೊಡುವಂತ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಅನೇಕರು ಸ್ವಾಮಿ ತಮ್ಮ ಆತುರದಿಂದ ಅನೇಕ ನಷ್ಟವನ್ನ ಹೊಂದಿದ್ದಾರೆ. ಅನೇಕ ವಿಷಯಗಳಲ್ಲಿ ಆತುರಪಟ್ಟು ಅನೇಕ ವ್ಯಕ್ತಿಗಳನ್ನ, ಸಂಪತ್ತನ್ನ ಕಳೆದುಕೊಂಡಿರುವಲ್ಲಿ ಇವರು ಕಳೆದುಕೊಂಡಿರ್ತಕ್ಕಂಥ ಎಲ್ಲವನ್ನ ಇವರು ತಿರುಗಿ ಪಡ್ಕೊಳ್ಳುವಂತ ತಾಳ್ಮೆಯನ್ನ ಕೊಡು. ಸಮಾಧಾನದಿಂದ ಕಾಯುವಂತೆ, ನಿಧಾನವಾಗಿ ಜೀವನದಲ್ಲಿ ಮುಂದೆ ಸಾಗುವಂತೆ, ಆ ಮೂಲಕವಾಗಿ ಈವರೆಗೆ ಕಳೆದುಕೊಂಡಿರುವ ಎಲ್ಲವನ್ನ ತಿರುಗಿ ಪಡ್ಕೊಳ್ಳುವಂತೆ ಇವರನ್ನ ಎರಡರಷ್ಟಾಗಿ ಆಶೀರ್ವಾದ ಮಾಡು. ಹೀಗೆ ಸ್ವಾಮಿ, ನೀನು ಎಲ್ಲರೊಟ್ಟಿಗೆ ಮಾತನಾಡಿದ್ದೀರಿ ಸ್ವಾಮಿ. ಈ ಮಾತುಗಳನ್ನು ಹೃದಯದಲ್ಲಿಟ್ಕೊಳ್ಳಕ್ಕೆ ಕೃಪೆ ಮಾಡು. ಯೇಸುವಿನಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ಬರ್ತಕ್ಕಂಥ ಸಂದೇಶಗಳನ್ನ ಆಲಿಸ್ಲಿಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ಚಾನಲನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕವಾಗಿ ನೀವು ದೇವರ ಸೇವೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಕ್ರಿಸ್ತೇಸುವಿನಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ.